ಮದುವೆ ಮಾಡಿಸೋದು ಮಹಾಭಾಗ್ಯ ಅಂತ ಹೇಳ್ತಾರೆ. ಅದರಲ್ಲೂ ಸುಳ್ಳು ಹೇಳಿ ಮದುವೆ ಮಾಡಿಸಿದ್ರು ಅದು ಪುಣ್ಯನೇ ಸರಿ. ಇಂಥದ್ದೇ ಒಂದು ಸಮಾಜಮುಖಿ ಕಾರ್ಯಕ್ಕೆ ನಟ ದರ್ಶನ್ ಕೈ ಹಾಕಿದ್ದಾರೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಸರಳವಾಗಿ ಸಾಮೂಹಿಕವಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗುವುದು ನಿಜಕ್ಕೂ ಎಲ್ಲರಿಗೂ ಮಾದರಿ. ಸ್ಯಾಂಡಲ್ವುಡ್ ದಾಸ ನಟ ದರ್ಶನ್ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ಕೊಡುಗೈ ದಾನಿಯಾಗುವ ಮೂಲಕ ಮಾದರಿಯಾಗಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಸರಳ ಸಾಮೂಹಿಕ ವಿವಾಹ. ನವಜೋಡಿಗೆ ಸೀರೆ ಮಾಂಗಲ್ಯ ವಿತರಿಸಿದ ದರ್ಶನ್ ದಂಪತಿ. ಇವತ್ತು ಮಂಡ್ಯ ಜಿಲ್ಲೆ ಪಾಂಡವಪುರದ ಬೇಬಿ ಬೆಟ್ಟದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು. ಕಾರಣ ಇವತ್ತು ದನಗಳ ಜಾತ್ರೆ ಪ್ರಯುಕ್ತ ಸರಳ ಸಾಮೂಹಿಕ ವಿವಾಹ ಸಮಾರಂಭ ಏರ್ಪಡಿಸಲಾಗಿತ್ತು. ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಟ ದರ್ಶನ್ ಉದಾರವಾಗಿ ನೆರವು ನೀಡಿದ್ದಾರೆ. ಮಾಂಗಲ್ಯ, ಸೀರೆ, ಪಂಚೆ, ಶರ್ಟ್, ವಾಚುಗಳನ್ನು ನೀಡಿದ್ದಾರೆ. ನಟ ದರ್ಶನ್ ಬರಲು ಸಾಧ್ಯವಾಗದೇ ಇರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಉಡುಗೊರೆ ಕಳುಹಿಸಿದ್ರು. ಸಾಮೂಹಿಕ ಮದುವೆಯಲ್ಲಿ ಭಾಗಿಯಾದ ವಿಜಯಲಕ್ಷ್ಮಿ ಸ್ವತಃ ತಾವೇ ವಧುವರರಿಗೆ ಮಾಂಗಲ್ಯ ವಿತರಿಸಿದ್ರು. ಬೆಳಗ್ಗೆ 10 ಗಂಟೆ 10 ನಿಮಿಷದ ಶುಭ ಲಗ್ನದಲ್ಲಿ ಶ್ರೀರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಬಸವಸ್ವಾಮೀಜಿ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು. 24 ವಧುವರರ ಜೋಡಿ ಸಾಮೂಹಿಕ ವಿವಾಹದಲ್ಲಿ ನೂತನ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಭಾಗಿಯಾಗಿದ್ದು ಸಂತಸ ತಂದಿದೆ ಎಂದು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೂತನ ಜೋಡಿಗೆ ಶುಭ ಹಾರೈಸಿದ್ರು. ವಿವಾಹ ಅನ್ನೋದು ಒಂದು ಒಳ್ಳೆ ನಿರ್ಧಾರ. ಇವತ್ತು ಮದುವೆ ಆಗಿರೋ ಎಲ್ಲ ಗಂಡು ಹೆಣ್ಣಿಗೂ ಜೀವನ ಚೆನ್ನಾಗಿರ್ಲಿ, ಮುಂದೆ ಜೀವನ ಖುಷಿ ನೆಮ್ಮದಿಯಿಂದ ಇರಲಿ ಅಂತ ಹಾರೈಸ್ತೀನಿ. ಇನ್ನು ಸರಳ ವಿವಾಹ ಸಮಾರಂಭ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಸುಸೂತ್ರವಾಗಿ ನೆರವೇರಿದೆ. ನೆರವು ನೀಡಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ ದರ್ಶನ್ ಪುಟ್ಟಣ್ಣಯ್ಯ ನೂತನ ಜೋಡಿಗೆ ಶುಭ ಕೋರಿದ್ರು. ಈ ಒಂದು ಮದುವೆ ಕಾರ್ಯಕ್ರಮ ನಡೀತಾ ಇರುವಂತದ್ದು ನಮಗೆಲ್ಲ ಖುಷಿಯ ಸಂಗತಿ. ಅವ್ರಿಗೆಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಈ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ಇದನ್ನ ಇದೇ ತರ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೊತೆ ಸಹಕಾರ ಕೊಡಿ ಅಂತಾನು ಕೇಳ್ಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಟ ಚಿಕ್ಕಣ್ಣ ಕೂಡ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಸಾಕ್ಷಿಯಾದ್ರು. ವಧುವರರಿಗೆ ಪಂಚೆ ಶರ್ಟ್ಗಳನ್ನ ನೀಡುವ ಮೂಲಕ ಸಾಮೂಹಿಕ ವಿವಾಹಕ್ಕೆ ಧನ್ಯತೆ ಮೆರೆದಿದ್ದಾರೆ. ಮುಂದೆ ಈ ಸಲ 24 ಆಗಿದೆ, ಮುಂದಿನ ವರ್ಷ 50 ಆಗ್ಲಿ. ಯಾಕೆಂದ್ರೆ ಸರಳ ವಿವಾಹಕರ ಸಂಖ್ಯೆ ಜಾಸ್ತಿ ಆಗ್ಲಿ. ನಿಜವಾಗ್ಲಿ ಆಡಂಬರದೆಲ್ಲ ಬಿಟ್ಬಿಟ್ಟು ಇಂಥವ್ರ ಸಮ್ಮುಖದಲ್ಲಿ ಆದ್ರೂ ಒಳ್ಳೇದಾಗತ್ತೆ. ಮುಂದಿನ ವರ್ಷ 50 ಆಗ್ಲಿ. ಹಂಗೆ ಹೋಗ್ತಾ ಹೋಗ್ತಾ ಒಂದು 500 ಜೋಡಿಗಳಿಗೆ ಮದುವೆ ಆಗೋ ಥರದಾಗ್ಲಿ. ಅವಾಗ್ಲೂ ಖಂಡಿತ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಅದ್ದೂರಿ ಆಡಂಬರದ ಮದುವೆಗಳಿಂದ ಸರಳ ವಿವಾಹಗಳು ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿವೆ. ಒಟ್ಟಾರೆ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾದ ನವಜೋಡಿ ಅನ್ಯೋನ್ಯವಾಗಿ ಬಾಳುವ ಮೂಲಕ ಈ ಕಾರ್ಯಕ್ರಮದ ಉದ್ದೇಶವನ್ನ ಸಾರ್ಥಕಪಡಿಸಬೇಕಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.